ಜಮೀನಿಗೆ ಹೋದ ಮಹಿಳೆ ನಾಪತ್ತೆ 4 ದಿನ ಕಳೆದರೂ ತನಿಖೆ ವಿಫಲ. ಗ್ರಾಮಸ್ಥರ ಆರೋಪ. ನಂಜನಗೂಡು ತಾಲೂಕು ಕಸವಿನಹಳ್ಳಿ ಗ್ರಾಮದಲ್ಲಿ 4 ದಿನಗಳು ಕಳೆದರೂ ಪೊಲೀಸ್ ಇಲಾಖೆ ನಾಪತ್ತೆಯಾದ ಶಿವರುದ್ರಮಳನ್ನ ಪತ್ತೆ ಮಾಡುವಲ್ಲಿ ವಿಫಲರಾಗಿದ್ದಾರೆ. ತಮ್ಮ ಜಮೀನಿಗೆ ತೆರಳಿ ಮಹಾಲಿಂಗೇಶ್ವರ ದೇವಾಲಯದ ಬಳಿ ಇರುವ ಬಿಲ್ಪತ್ರದ ಮರವೊಂದರಿಂದ ಪ್ರತಿ ಸೋಮವಾರ ಶುಕ್ರವಾರ ಪೂಜೆಗೆ ಬಿಲ್ಪತ್ರೆ ತರುತ್ತಿದ್ದರು ಎಂದು ತಿಳಿದು ಬಂದಿದೆ. ಜಮೀನಿಗೆ ತೆರಳಿದ ಮಹಿಳೆ ವಾಪಸ್ ಬರಲೇ ಇಲ್ಲ. ಆಕೆ ಧರಿಸಿದ 60 ಗ್ರಾಂ ಚಿನ್ನದಿಂದ ಆಕೆಯನ್ನು ಕಿಡಿಗೇಡಿಗಳು ಅಪಹರಿಸಿದ್ರ. ಮಹಿಳೆ ಏನಾದಳು ಎಂಬುದು ಪ್ರಶ್ನೆಯಾಗಿಯೇ ಕಾಡತೊಡಗಿದೆ. ಪೊಲೀಸ್ ಇಲಾಖೆ ಹುಡುಕಾಟದಿಂದ ಯಾವುದೇ ಪ್ರಯೋಜನವಾಗಿಲ್ಲ. ಸಾವನ್ನಪ್ಪಿದರೆ ಆಕೆಯ ಡೆಡ್ ಬಾಡಿ ಸಿಗಬೇಕಿತ್ತು. ಆದರೆ ಡೆಡ್ ಬಾಡಿಯೂ ಇಲ್ಲ, ಜೀವಂತವಾಗಿಯೂ ಇಲ್ಲ. ದಿನಗಳು ಕಳೆಯುತ್ತಿವೆ ಅಷ್ಟೇ. ಕೊನೆಗೆ ನಾವೇನು ಮಾಡೋಣ, ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ, ಸಿಗಲಿಲ್ಲ ಅಂತಾರೆ ಪೊಲೀಸರು. ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆಯನ್ನ ಗಮನಿಸಿ ನಾಚಿಸುವಂತ ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯತೆಯ ಬಗ್ಗೆ ಉತ್ತರ ನೀಡಿದ್ದಾರೆ. ಶಾಸಕರು ಸಚಿವರಿಗೆ ಗೊತ್ತಾದರೂ ತನಿಖೆ ಏಕೆ ಚುರುಕುಗೊಳಿಸಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಾವು ಕಸನಹಳ್ಳಿ ಗ್ರಾಮದ ಗ್ರಾಮಸ್ಥರು. ನಮ್ಮ ಈ ಕಳೆದ ಒಂದು 4 ದಿನದ ಹಿಂದೆ ಏನು ನಮ್ಮ ಕಸನಹಳ್ಳಿ ಗ್ರಾಮದಲ್ಲಿ ಒಂದು ನಾಪತ್ತೆ ಪ್ರಕರಣ ಆಗಿತ್ತು. ಪಟೇಲ್ ಮಹದೇವಪ್ಪ ಅವ್ರ ಸೊಸೆ ಶಿವರುದ್ರಮ್ಮನವರು ಕಳೆದ ಸೋಮವಾರ ಜಮೀನಿಗೆ ಅಂತ ಹೋದ ಮಹಿಳೆ ನಿಗೂಢವಾಗಿ ನಾಪತ್ತೆ ಆಗಿದ್ದಾರೆ. ಅವರು ಏನಾದರು ಅಂತ ನಮಗೇನು ಗೊತ್ತಿಲ್ಲ. ಈ ಸಂಬಂಧಪಟ್ಟಂಗೆ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, FIR ಆಗಿದೆ. ಅರಣ್ಯ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಬಂದರು, ಒಂದಿನ ಬಂದು ಏನು ಮಹಾಜರ್ ಮಾಡಿದ್ರು ಎಲ್ಲ ತನಿಖೆ ಮಾಡಿ ಹೋದರೆ ಹೊರತು ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ನಮ್ಮೂರಿಗೆ ಬಂದು ಏನು ಕೆಲಸ ಕಾರ್ಯ ಮಾಡ್ತಾಯಿಲ್ಲ. ಪೊಲೀಸ್ ಅಧಿಕಾರಿಗಳು ಒಂದು 2 ದಿನ ಬಂದರು, ಅವರು ತನಿಖೆ ಮಾಡಿದ್ರು, ಇನ್ವೆಸ್ಟಿಗೇಷನ್ ಮಾಡಿದ್ರು. ಮತ್ತು ನಾವು ಇವತ್ತಿನ ಮತ್ತೆ ನಾವೇ ಎಲ್ಲ ಆ ಕಡೆ ಈ ಕಡೆ ಸುತ್ತಮುತ್ತ ಊರಲ್ಲಿ ನಾವೇ ಹುಡುಕ್ತಾ ಇದ್ದೇವೆ ಹೊರತು ಏನು ಎತ್ತ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಈ ಪ್ರಕರಣದ ಬಗ್ಗೆ ನಿಗೂಢವಾಗಿದೆ ಹೊರತು ಇದು ಯಾವುದೇ ರೀತಿ ಮಾಹಿತಿ ನಮಗಿಲ್ಲ. ಈ ಪ್ರಕರಣದಿಂದ ನಮ್ಮ ಗ್ರಾಮಸ್ಥರು ಮತ್ತೊಬ್ಬರು ಎಲ್ಲ ರೈತಾಪಿ ವರ್ಗ ಇರೋರು ನಮ್ಮೂರ ಎಲ್ಲ ಜನಸಂಖ್ಯೆ ಬೇರೆ ಯಾರು ಸಹ ಜಮೀನಿಗೆ ಹೋಗಿ ಭಯ ಪಡ್ತಾ ಇದ್ದಾರೆ. ಯಾರು ಹೋಗಿ ಜಮೀನಿಗೆ ಹೋಗ್ತಾ ಇಲ್ಲ. ಭಾಳ ಕ್ಲಿಷ್ಟಕರವಾದ ವಾತಾವರಣ ಇದೆ ನಮ್ಮೂರಲ್ಲಿ ಈಗ. ಸಂಬಂಧಪಟ್ಟಂಥ ಅಧಿಕಾರಿಗಳು ಪೊಲೀಸ್ನವ್ರು ಇರ್ಬೋದು, ಅವ್ರು ನಿಮ್ಮೊಂದು ಡ್ರೋನ್ ವ್ಯವಸ್ಥೆ ಮಾಡಿ, ನೀವು ಅರಣ್ಯ ಇಲಾಖೆಯವ್ರು ಇರ್ಬೋದು, ಪೊಲೀಸ್ನವ್ರು ಇರ್ಬೋದು, ಯಾರಾದರೂ ಅಷ್ಟೇ ಈಗ ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡಿ ದಯವಿಟ್ಟು ಡ್ರೋನ್ ವ್ಯವಸ್ಥೆ ಮಾಡಿ ಸೂಕ್ತವಾಗಿ ನಮ್ಗೆ ಆದಷ್ಟು ಬೇಗ ನಮಗೊಂದು ರಿಸಲ್ಟ್ ಕೊಡಬೇಕು ನೀವು ನಮಗೆ. ಈಗಾಗಲೇ ಗ್ರಾಮಸ್ಥರಲ್ಲಿ ತುಂಬ ಆತಂಕ ಮನೆ ಮಾಡಿದೆ. ಎಲ್ರಿಗೂ ಭಾಳ ಬೇಜಾರಲ್ಲಿದ್ದೀವಿ. ಪೊಲೀಸ್ ಇಲಾಖೆ ಅಧಿಕಾರಿಗಳು ಯಾರು ತಹಸೀಲ್ದಾರ್ ಇರ್ಬೋದು, DC ಅವರು ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಇರ್ಬೋದು, ದಯವಿಟ್ಟು ಬೇಗ ಬಂದು ಈ ಪ್ರಕರಣ ತನಿಖೆಯನ್ನು ಚುರುಕು ಮಾಡಿ ನಮಗೆ ಸ್ವಲ್ಪ ನ್ಯಾಯ ಒದಗಿಸ್ಕೊಡ್ಬೇಕು. ನಮಗೆಲ್ರಿಗೂ ಭಾಳ ಬೇಜಾರು. 4 ದಿನ ಆಯ್ತು ಇವತ್ತಿಗೆ. 4 ದಿನದಿಂದ ಸ್ಟಾರ್ಟಿಂಗ್ ಮೊದಲನೇ ದಿನ ಏನಿತ್ತು ಅಷ್ಟೇ ನಮ್ಗೆ ಗೊತ್ತಿರೋದಿನಿದೆ. ಏನೇ ತನಿಖೆ ಮುಂದುವರೆದು ನಮ್ಗೆ ಯಾವುದೇ ರೀತಿ ಒಂದು ಉತ್ತರ ಸಿಗ್ತಾಯಿಲ್ಲ. ದಯವಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು ಪೊಲೀಸ್ನವ್ರು ಇರ್ಬೋದು, ಅರಣ್ಯ ಇಲಾಖೆಯವರು ಇರ್ಬೋದು, ಒಂದಿನ ಬಂದರು ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಈ ತಲೆನೇ ಹಾಕಿಲ್ಲ ನಮ್ಮ ಕಡೆಗೆ. ಎಲ್ಲ ನಮಗೆ ಗೊತ್ತಿಲ್ಲ, ನಮಗೆ ಸಂಬಂಧಪಡೋಲ್ಲ, ನಮ್ಮ ಇಲಾಖೆಗೆ ಸಂಬಂಧಪಡೋಲ್ಲ ಅಂತ ಕೂತ್ಕೊಂಡ್ಬಿಟ್ಟೆ. ಇದು ನಮಗೆ ನ್ಯಾಯ ಗೊತ್ತಾಗೋದು ಹೆಂಗೆ ಸರ್ ಇದು? ದಯವಿಟ್ಟು ಯಾರೇ ಆಗಿದ್ರು ಸಹ ಈ ಜನ ಎಲ್ಲ ಭಯ ಪಡ್ತಾ ಇದ್ದಾರೆ ಜಮೀನುಗಳಿಗೆ ಹೋಗಿ ಕೆಲಸ ಕಾರ್ಯ ಮಾಡೋದಕ್ಕೆ. ದಯವಿಟ್ಟು ಸಂಬಂಧಪಟ್ಟಿರ್ತಕ್ಕಂಥ ಯಾರೇ ಅಧಿಕಾರಿಗಳಾಗಿದ್ರು ಸಹ ಬಂದು ನಮ್ಮೂರಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಇದಕ್ಕೆ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು. ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಅದನ್ನೇ ಕೇಳ್ಕೊತಾ ಇರೋದು. ನಿಮ್ಮ ಹೆಸರು? ಚಿನ್ಸ್ವಾಮಿ ಅಂದ್ಬಿಟ್ಟು. ಶಾಸಕರು, ತಾಲೂಕು ಎಲ್ಲ ಇದ್ದಾರೆಲ್ಲ ಸರ್, ಅವ್ರಿಗೆ ವಿಷಯ ಮುಟ್ಟದ ತಾನೆ. ಅವ್ರು ಹೋಗಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಆ ಗ್ರಾಮಕ್ಕೊಂದು ಒಳ್ಳೇದು ಮಾಡ್ಕೊಡ್ಬೇಕು ಅಂತಂತಂದರೆ ಮಾಡ್ಬೋದಾಗಿತ್ತು. ಅವರು ಜವಾಬ್ದಾರಿ ತಗೊಂಡಿಲ್ಲ. ನಮ್ಮ ಇನ್ಸ್ಪೆಕ್ಟರ್ಗಳ ಯಾರು ಸಂಬಂಧಪಟ್ಟವ್ರು ನೋಡ್ಕೊಂಬರ್ತಾರೆ, ಅರಣ್ಯ ಇಲಾಖೆಯವರ ಅಥವಾ ಪೊಲೀಸ್ನವರ ಅಥವಾ ಸಿಬ್ಬಂದಿ ವರ್ಗದವ್ರು ಯಾರು ನೋಡ್ಕೊಂಬರ್ತಾರೆ. ಬಂದಾಗ ಆಮೇಲೆ ಮುಂದಿನ ವಿಷಯ ಮಾಡೋವಂತ ಹೇಳ್ಬೋದು. ಅವರು ಅಲ್ಲಿವರೆಗೆ ಕಥ ಮುಗಿದೇ ಹೋಗಿರ್ತಾರೆ. ಅವ್ರು ಮಾಡೋ ಪ್ರಯೋಜನವೂ ಇಲ್ವಲ್ಲ. ಅವಾಗೇನು ಮಾಡೋಕ್ಕದು? ಏನು ಮಾಡೋಕ್ಕಾಗಲ್ಲ. ಅದೇ ಹೇಳಿದಾಗ ಏನು ಹೇಳ್ತಾರೆ, ನಾವು ಎದ್ದು ಹುಡ್ಕೋ, ನಾವು ಪ್ರಯತ್ನ ಪಟ್ಟುಕೊಂಡ್ರೆ ಆಗಲಿದೆ ಕಣ್ರಿ, ಅಷ್ಟೇ. ನಮ್ಮ ತಾವು ನಡೆದಿರೋ ಘಟನೆ ಯಾವಾಗಲೂ ನಡೆದಿದೆ. ಒಳ್ಳೆಯ ಮನತನ ಗೊತ್ತು. ಒಬ್ಬರ ಜೊತೆ ಮಾತಾಡೋದಲ್ಲ, ಕಥಾಡೋದಲ್ಲ, ಇನ್ನೊಂದಲ್ಲ. ಪಕ್ಕದಲ್ಲಿ ಅಸಾಧ್ಯ ಜಮೀನು, ಒಳ್ಳೆ ಶ್ರೀಮಂತರು, ಅವ್ರ ತಂದೆ ತಾಯಿಗಳ ಮನೆಯವರು. ಅದು ಒಂದು ಚಿನ್ನ ಅಂತಕ್ಕಂಥದ್ದು ಏನಾಯಿತು, ಆ ಒಡವೆ ಅಂತಕ್ಕಂಥದ್ದು ಏನಾಯಿತು, ಆ ಒಡವೆಯಿಂದ ಹೋಗದೆ ಪ್ರಾಣನೇ ಅದು ಕಟ್ಟೋದ್ರೆ ಅದಕ್ಕೆಲ್ಲ ಸಂತೋಷ ಪಡಬೇಕು. ಅದು ಇಲ್ಲ. ಆ ಮಂತನೇ ಒಂದು ಗಂಡು ಮಗು, ಆ ಮಗು ಇದಾಗಿ ಬರ್ತದೆ. ಅದಕ್ಕೆ ಪಾಲನೆ ಮಾಡೋರು ಒಬ್ಬರು ಇದೆ. ಇಂಥ ಪರಿಸ್ಥಿತಿ ಆ ಮನೆಗೆ ಬಂದಾಯಿತು. ಅದಕ್ಕೆ ಸರ್ಕಾರ ಏನು ಮಾಡಿದ್ರೆ ಏನು ಗೊತ್ತಾಯಿತು. ನೋಡು, ಇನ್ನೊಂದು 15 ದಿವಸ ನೋಡು, ಕಷ್ಟಪಟ್ಟು ಮಾಡು, ಸಿಗ್ತಿಲ್ಲ. ನಾವೇನು ಮಾಡೋಕ್ಕಾಗಲ್ಲ.